ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ಇವತ್ತು ವಿಡಿಯೋ ಮಾಡ್ತಿರೋಂತಹ ವಿಷಯ ಏನಿರ್ಬೋದು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಜಾಸ್ತಿ ಯೋಚನೆ ಮಾಡೋವಂಥದ್ದು ಏನಿಲ್ಲ. ಏನಪ್ಪಾ ಅಂತಂದ್ರೆ, ನಾನು ನಿನ್ನೆ ವಿಡಿಯೋದಲ್ಲಿ ಕ್ಯಾರೆಟ್ ಆಯಿಲ್ ಮಾಡೋದು ಯಾವ ತರ ಅಂತ ತೋರಿಸಿದ್ದೆ, ಅಪ್ಲೈ ಮಾಡೋದು ಯಾವ ತರ ಅಂತ ತೋರಿಸಿದ್ದೆ. ನಾನು 2 ದಿನ ಯೂಸ್ ಮಾಡ್ಬಿಟ್ಟು ಅದ್ರ ರಿಸಲ್ಟ್ ಯಾವ ತರ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇದು ಕ್ಯಾರೆಟ್ ಆಯಿಲ್ ನಾನು ಅವತ್ತು ಮಾಡಿ ನಿಮ್ಗೆ ತೋರಿಸಿದ್ದೆ, ಇದೇ ಬಾಟಲ್ ಅಲ್ಲಿ ಹಾಕಿ ತೋರಿಸಿದ್ದೆ. ಸೊ ಇದನ್ನ ನಾನು 2 ಡೇಸ್ ಇಂದ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀನಿ. ನಂದು ಸ್ಕಿನ್ ತುಂಬಾನೇ ಚೆನ್ನಾಗಿ ಅನ್ನಿಸ್ತಿದೆ. ಅಂದ್ರೆ ಸ್ವಲ್ಪ ಸ್ಕಿನ್ ಬ್ರೈಟ್ನೆಸ್ ಬಂದಿದೆ. ಆಮೇಲೆ ಕಲೆಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನನ್ಗಿಲ್ಲೆಲ್ಲ ಸ್ವಲ್ಪ ಪಿಂಪಲ್ಸ್ ಇತ್ತು, ಪಿಂಪಲ್ ಡಾಟ್ಸ್ ಎಲ್ಲ ಇತ್ತು. ಸೊ ಇದನ್ನ ಡೈಲಿ ನೈಟ್ ಮಲ್ಕೋಬೇಕಾದ್ರೆ ನಾನು ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ನನ್ಗೆ ಕಲೆಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಬೇರೆಯವ್ರ ತರ ನಾನು ಸುಳ್ಳೆಲ್ಲ ಏನು ಹೇಳಲ್ಲ. ಯಾಕಂತಂದ್ರೆ ಕ್ಯಾರೆಟ್ ಆಯಿಲ್ ಇಂದ ತುಂಬಾ ಬ್ರೈಟ್ ಆಗ್ತಾರೆ, ತುಂಬಾ ವೈಟ್ ಆಗ್ತಾರೆ, ಆತರ ಎಲ್ಲ ನಾನು ಹೇಳಲ್ಲ. ನಿಮ್ದು ಸ್ಕಿನ್ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ನಿಮ್ದು ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ತುಂಬಾ ಬ್ಲ್ಯಾಕ್ ಇರೋರೆಲ್ಲ ವೈಟ್ ಆಗ್ತಾರೆ, ಆತರ ಎಲ್ಲ ನಾನು ಹೇಳಕ್ ಹೋಗಲ್ಲ. ಏನಂದ್ರೆ ನಾರ್ಮಲ್ ಆಗಿ ಇರೋ ಸ್ಕಿನ್ ಗಿಂತ ಸ್ವಲ್ಪ ಸ್ಕಿನ್ ವೈಟನಿಂಗ್ ಬರುತ್ತೆ, ಆಮೇಲೆ ಶೈನಿಂಗ್ ಬರುತ್ತೆ ಸ್ಕಿನ್. ಇದರಿಂದ ಆಗೋ ಅಡ್ವಾಂಟೇಜ್ ಅಷ್ಟೇ, ಸ್ವಲ್ಪ ಶೈನಿಂಗ್ ಬರುತ್ತೆ ನಿಮ್ ಸ್ಕಿನ್. ಆಮೇಲೆ ಸ್ಕಿನ್ ಇಲ್ಲೆಲ್ಲ ನೀವು ಟಚ್ ಮಾಡ್ಕೊಂಡು ಫೀಲ್ ಮಾಡಿದ್ರೆ ತುಂಬಾ ಸಾಫ್ಟ್ ಅಂತ ಅನ್ಸುತ್ತೆ. ಆ ತರ ಫೀಲ್ ಆಗುತ್ತೆ. ನೀವು ಬೇರೆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿ ನೋಡೋದಕ್ಕಿಂತ ಇದನ್ನ ನೀವು ಯೂಸ್ ಮಾಡಿದ್ಮೇಲೆ ಈ ಡಿಫ್ರೆನ್ಸ್ ನಿಮ್ಗೆ ಕಾಣಿಸುತ್ತೆ. ಆಮೇಲೆ ಸುಮ್ನೆ ಬೇರೆಯವ್ರ ತರ ಇದನ್ನ ಹಚ್ಕೊಂಡ್ರೆ ವೈಟ್ ಆಗ್ತಾರೆ ಅಂತೇಳಿ ನಿಮ್ ಮನ್ಸಲ್ಲಿ ಇಲ್ಲದೆ ಇರೋ ಭಾವನೆಗಳು ಮತ್ತೆ ಆಸೆಗಳನ್ನ ಒಪ್ಸಕ್ ಆಗಲ್ಲ. ಯಾಕಂದ್ರೆ ಬ್ಲ್ಯಾಕ್ ಇರೋರೆಲ್ಲ ಯೂಸ್ ಮಾಡಿ ವೈಟ್ ಆಗೋಂಗಿದ್ರೆ ಬರೀ ಈ ಆಯಿಲ್ ಇಂದಾನೆ ಎಲ್ಲರೂ ವೈಟ್ ಆಗೋಂಗಿದ್ರೆ ಎಲ್ಲರೂ ಯೂಸ್ ಮಾಡ್ಬಿಟ್ಟು ಎಲ್ಲರೂ ವೈಟ್ ಆಗೇ ಇರ್ತಾ ಇದ್ರು. ವೈಟ್ ಆಗ್ತಾರೆ ಅಂತ ನಾನು ಹೇಳಲ್ಲ, ಸ್ವಲ್ಪ ಸ್ಕಿನ್ ಅಲ್ಲಿ ಬ್ರೈಟ್ನೆಸ್ ಬರುತ್ತೆ ಅಷ್ಟೇ. ಇದೇನೇ ಆಗ್ಲಿ, ನಾವು ಆಯುರ್ವೇದಿಕ್ ವಸ್ತುಗಳನ್ನ ಯಾವ್ದನ್ನೇ ಆಗ್ಲಿ ನಾವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ 1 ದಿನ ಅಥವಾ 2 ದಿನಕ್ಕೆ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ. ಯಾವ್ದೇ ಆಗ್ಲಿ 3 ತಿಂಗಳು 6 ತಿಂಗಳು ನಾವ್ ಯೂಸ್ ಮಾಡಿದ್ರೆ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ನೀವು 1 ದಿನ ಹಚ್ಬಿಟ್ಟು ನನಗೇನು ರಿಸಲ್ಟ್ ಬಂದಿಲ್ಲ, 2 ದಿನ ಹಚ್ಚಿ ನನ್ಗೇನು ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ಅದು 1 ದಿನ 2 ದಿನಕ್ಕೆ ಯಾವುದೇ ಆಯುರ್ವೇದಿಕ್ ಆಗ್ಲಿ ಹೋಮ್ ಮೇಡ್ ರೆಸಿಪೀಸ್ ಆಗ್ಲಿ ಯಾವ್ದೂನು ಬೇಗ ರಿಸಲ್ಟ್ ಕೊಡೋದಿಲ್ಲ. ನಿಮಗೆ ರಿಸಲ್ಟ್ ಬರ್ಬೇಕಂದ್ರೆ 3 ಮಂತ್ಸ್ ಆಗ್ಬೋದು, 6 ಮಂತ್ಸ್ ಆಗ್ಬೋದು. ಆತರ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ರೆ ಇದನ್ನ ಒಂದು ಹ್ಯಾಬಿಟ್ ಆಗಿ ತಗೊಳ್ಳಿ. ಯಾಕಂದ್ರೆ ನೀವು ಮಲಗ್ಬೇಕಾದ್ರೆ ಹೆಂಗಿದ್ರು ಎಲ್ರು ಮಾಯಿಶ್ಚರೈಸರ್, ತುಂಬಾ ಜನ 80 to 90% ಎಲ್ರು ಮಲಗೋಕ್ಕಿಂತ ಮುಂಚೆ ಮಾಯಿಶ್ಚರೈಸರ್ ಅಪ್ಲೈ ಮಾಡೇ ಮಾಡ್ತಾರೆ. ಮಾಯಿಶ್ಚರೈಸರ್ ಬದಲು ಈ ತರ ಒಂದು ಹೋಮ್ ಮೇಡ್ ರೆಸಿಪಿನ ಹಚ್ಕೊಂಡು ಮಲ್ಕೊಳ್ಳಿ ಅಷ್ಟೇ. ನಿಮ್ಗೆ ಏನಾದ್ರು ಮಲ್ಕೊಂಡ್ರೆ ದಿಂಬೆಲ್ಲ ಆಗತ್ತೆ, ಹಾಸಿಗೆ ಎಲ್ಲ ಆಗತ್ತೆ ಅನ್ನೋ ಭಯ ಇದ್ರೆ ಒಂದು ವೇಸ್ಟ್ ಕ್ಲಾತ್, ಒಂದು ಕಾಟನ್ ಕ್ಲಾತ್ ಏನಿರುತ್ತಲ್ವಾ ವೇಸ್ಟ್, ಅದನ್ನ ಯೂಸ್ ಮಾಡ್ಕೋಬಹುದು. ನಿಮ್ ಪಿಲ್ಲೋ ಕವರ್ ಮೇಲೆ ಅದನ್ನ ಹಾಕೊಂಡು ಕೂಡ ಯೂಸ್ ಮಾಡ್ಕೋಬಹುದು. ಆಮೇಲೆ ಜಾಸ್ತಿ ಇರಲ್ಲ, ಒಂದ್ 3 ಇಂದ 4 ಇಲ್ಲ 4-5 ಡ್ರಾಪ್ಸ್ ನ ಹಾಕೊಂಡು ನೀಟಾಗಿ ಈ ತರ ಎಲ್ಲ ಹಚ್ಕೊಂಡು ಸ್ವಲ್ಪ ಸ್ಕ್ರಬ್ ಮಸಾಜ್ ಎಲ್ಲ ಮಾಡಿದ್ರೆ ಅದು ಫುಲ್ ಸ್ಕಿನ್ ಅಲ್ಲೇ ಹೋಗ್ಬಿಡುತ್ತೆ. ಅದು ಮೇಲ್ಗಡೆ ಏನು ಆಯಿಲಿ ಆತರ ಇರೋದಿಲ್ಲ. ನೀವು ಸ್ವಲ್ಪ ಜಾಸ್ತಿ ಹಚ್ಕೊಂಡ್ರೆ ತುಂಬಾ ಕೇರ್ ಮಾಡ್ಬೇಕಾಗುತ್ತೆ ಅಷ್ಟೇ. ಸ್ವಲ್ಪ ಎಲ್ಲ ಹಚ್ಕೊಂಡ್ರೆ ಅಷ್ಟೇನು ಕೇರ್ ಮಾಡ್ಬೇಕು. ಮತ್ತೆ ಆಯಿಲಿ ಸ್ಕಿನ್ ಇರೋಂಥವ್ರು ಸ್ವಲ್ಪ ಕಡಿಮೆ ಯೂಸ್ ಮಾಡ್ಬೇಕು. ಯಾಕಂದ್ರೆ ನಂದು ತುಂಬಾ ಆಯಿಲಿ ಸ್ಕಿನ್ ಇದೆ, ನಿಮ್ಗೆ ಗೊತ್ತಾಗುತ್ತೆ. ಈ ತರ ನಾನು ಇಲ್ಲಿ ಮುಟ್ಟೆ ನೋಡ್ಕೊಂಡ್ರೆ ಎಷ್ಟು ಆಯಿಲ್ ಬರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ 2-3 ಡ್ರಾಪ್ಸ್ ಅಷ್ಟೇನೆ ಯೂಸ್ ಮಾಡ್ತೇನೆ. ನೀಟಾಗಿ 2-3 ಡ್ರಾಪ್ ತಗೊಂಡು ನೀಟಾಗಿ ಎಲ್ಲಾ ಕಡೆ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಂಡು ನಾನು ಒಂದು 10 o'clock 11 o'clock ಮಲ್ಕೊಡ್ತೀನಿ. ಅಂದ್ರೆ ನಂದು ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಹಚ್ಕೊಂಡು ಹಾಗೆ ಓಡಾಡ್ತೀನಿ. ಯಾಕಂದ್ರೆ ಅದು ಸ್ಕಿನ್ ಅಲ್ಲಿ ಅಬ್ಸರ್ವ್ ಆಗ್ಬೇಕು. ನೀವು ಅದೇ ತರ ಮಾಡ್ಬೇಕು ಅಂತ ಏನಿಲ್ಲ. ನಾನು ಓವರ್ ನೈಟ್ ಬಿಡ್ತೀನಿ, ಆದ್ರೆ ಜಾಸ್ತಿ ಆಯಿಲ್ ನ ಅಪ್ಲೈ ಮಾಡ್ಕೊಳೋದಿಲ್ಲ. ಡ್ರೈ ಸ್ಕಿನ್ ಇರೋರು ಜಾಸ್ತಿ ಆಯಿಲ್ ನ ಅಪ್ಲೈ ಮಾಡ್ಕೋಬಹುದು. ನಿಮ್ಗೆ ಎಷ್ಟು ಕನ್ವೀನಿಯಂಟ್ ಆಗುತ್ತೆ, ನಿಮ್ಗೆ ಎಷ್ಟು ಹಚ್ಕೋಬೇಕು ಅನ್ಸುತ್ತೆ. ಜಾಸ್ತಿ ಅಂದ್ರೆ 1 ಸ್ಪೂನ್ 2 ಸ್ಪೂನ್ ಆ ತರ ಅಲ್ಲ, ಒಂದ್ 6-7 ಡ್ರಾಪ್ಸ್ ಹಾಕೊಂಡು ನೀಟಾಗಿ ಮಸಾಜ್ ಮಾಡ್ಬಿಟ್ಟು ಅದನ್ನ ಸ್ವಲ್ಪ ಡ್ರೈ ಆಗೋಕೆ ಬಿಟ್ಟು, ಆಮೇಲೆ ನಿಮ್ಗೆ ಏನಾದ್ರು ದಿಂಬ ಆಗತ್ತೆ, ಹಾಸಿಗೆ ಆಗುತ್ತೆ ಅಂತ ನಿಮಗೆ ಭಯ ಇದ್ರೆ ಎಲ್ಲಾರ ಮನೇಲೂ ಹಳೇದು ಕಾಟನ್ ಬಟ್ಟೆಗಳು ಇದ್ದೇ ಇರುತ್ತೆ. ಅದನ್ನ ಒಂದು ದಿಂಬು ಮೇಲೆ ಹಾಕೊಂಡು ಮಲ್ಕೊಂಡ್ರೆ ನಿಮ್ದು ಆಯಿಲ್ ಏನಿರುತ್ತೆ, ನಿಮ್ಗೆ ದಿಂಬಿಗಳೇನ್ ಹತ್ತುತ್ತೆ ಅಂತ ನಿಮ್ಗೆ ಭಯ ಇರುತ್ತಲ್ಲ, ಆ ಬಟ್ಟೆಗೆ ಅದು ಆಯಿಲ್ ಹತ್ಕೊಂಡು ನಿಮ್ಗೆ
ಅಷ್ಟೇನು ಪ್ರಾಬ್ಲಮ್ ಆಗಲ್ಲ ಅಂತ ನಾನು ಅನ್ಕೊಳ್ತೀನಿ. ಆ ಬಟ್ಟೆನ ಒಂದು ವಾರಕ್ಕೆ 2-3 ದಿನಕ್ಕೊಂದ್ಸಲ ವಾಶ್ ಮಾಡೋ ಕೂಡ ಹಾಕ್ಬೋದು. ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಳ್ತೀನಿ. ಅದಾಗೆ ನಾನು ಇನ್ನೊಂದು ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡಬೇಕು. ನಾನು ಕ್ಯಾರೆಟ್ ಆಯಿಲು ಮತ್ತು ಏರ್ ಆಯಿಲು, ಆಮೇಲೆ ಫೇಸ್ ವಾಶ್ ಪೌಡರು ಮತ್ತು ಮಿಲೆಟ್ಟು, ವೆಯ್ಟ್ ಲಾಸ್ ಪೌಡರ್, ಇದು 5 ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಇದನ್ನ ಸೇಲ್ಸ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತು, ನಿಮ್ಗೇನಾದ್ರೂ ತಗೋಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಆರ್ಡರ್ ಮಾಡ್ಕೋಬಹುದು. ವಾಟ್ಸಪ್ ಮಾಡಿ. ದಯವಿಟ್ಟು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಯಾರು ಕಾಲ್ ಮಾತ್ರ ಮಾಡಕ್ ಹೋಗ್ಬೇಡಿ. ಕಾಲ್ ಮಾಡಿದ್ರೆ ನನಗೆ ರಿಸೀವ್ ಮಾಡಕ್ ಆಗಲ್ಲ. ನಿಮ್ದೇ ಕಾಲ್ ರಿಸೀವ್ ಮಾಡ್ತಾ ಇದ್ರೆ ನನಗೆ ಬೇರೆ ಕೆಲಸಗಳನ್ನು ಆಗಲ್ಲ. ಯಾಕಂದ್ರೆ ನಾನು 5 ಐಟಮ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಎಲ್ಲ ತುಂಬಾನೇ ಕೆಲಸ ಇರುತ್ತೆ. ನಾನು ಯಾವ್ದೇ ಕೆಲಸದವ್ರನ್ನಾಗ್ಲಿ ಇನ್ನೊಬ್ರನ್ನ ಯಾರನ್ನು ತಗೊಂಡಿಲ್ಲ. ಸದ್ಯಕ್ಕೆ ನಾನೇ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಆರ್ಡರ್ಸ್ ಎಲ್ಲ ಜಾಸ್ತಿ ಬರಕ್ ಸ್ಟಾರ್ಟ್ ಮಾಡಿದ್ರೆ, ಇನ್ನು ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಸಿಕ್ಕರೆ ಅವಾಗ ಯಾರಿಗಾದ್ರು ಒಬ್ರಿಗೋ ಇಬ್ರಿಗೋ ಕೆಲಸದವ್ರ ಅವಶ್ಯಕತೆ ಇದ್ರೆ ಆ ಥರ ಇಟ್ಕೊಂಡು ಮಾಡ್ಬೇಕು ಅಂತ ಇದೀನಿ. ಈಗ ಸದ್ಯಕ್ಕೆ ನಾನು ಒಬ್ಳೇನೆ ನಡೆಸ್ತಾ ಮಾಡ್ಬೇಕು ಅಂತ ಇರೋದು. ಒಬ್ಳೇ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರು ಕ್ಯಾರೆಟ್ ಆಯಿಲು ಮತ್ತೆ ಹೇರ್ ಆಯಿಲು ನಾನು ಇವಾಗ 10 years ಇಂದ ನಾನು ಅದು ಹೇರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಮಾಡೋದು ಯಾವ ತರ, ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ತೋರಿಸ್ತೇನೆ. ಆಲ್ಮೋಸ್ಟ್ ಅಲ್ಲಿ ನನಗೆ ಒಬ್ಬ ಆಯುರ್ವೇದಿಕ್, ನನ್ಗಾಗ ತುಂಬಾ ಈಗ 10 years ಮುಂದೆ ನನಗೆ ಹೇರ್ ಪ್ರಾಬ್ಲಮ್ ಇತ್ತು. ಆಗ ನಾನು ಒಬ್ರು ಆಯುರ್ವೇದಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಆಗ ಅವರು ನನಗೆ ಈ ತರ ಆಯಿಲ್ ಯೂಸ್ ಮಾಡಕ್ಕೆ ಹೇಳಿದ್ರು. ಅವತ್ತಿಂದ ನಾನು ಇವತ್ವರೆಗೂ ಅದೇ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವ ತರ ಮಾಡೋದು ಏನು ಅಂತಾರೋ ನಿಮ್ಗೆ ತೋರಿಸ್ತೇನೆ. ನಿಮಗೆ ಟೈಮ್ ಇದ್ದು ಮಾಡ್ಕೊಳಕ್ ಅವಶ್ಯಕತೆ ಇದೆ, ನೀವು ಮನೇಲೆ ಮಾಡ್ಕೊಳ್ಳಿ. ಇಲ್ಲ ಮಾಡ್ಕೊಳಕ್ ಆಗದೇ ಇಲ್ಲ ಅನ್ನೋಂಥವ್ರು ಆರ್ಡರ್ ಮಾಡ್ಕೋಬಹುದು. ಆಮೇಲೆ ವೆಯ್ಟ್ ಲಾಸ್ ಪೌಡರು, ಅದಾದ್ಮೇಲೆ ರಾಗಿದು ಮಿಲೆಟ್ ಮಾಡ್ತಾ ಇದ್ದೀನಿ. ರಾಗಿ ಅಂದ್ರೆ ಅದರಲ್ಲಿ ತುಂಬಾ ಪ್ರೋಟೀನ್ ವಿಟಮಿನ್ಸ್ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ, ಬರೀ ರಾಗಿ ಮಾತ್ರ ಇರೋದಿಲ್ಲ. ಅದನ್ನ ಮಾಡೋದು ಯಾವ ತರ ಅಂತಾನು ನಾನು ನೆಕ್ಸ್ಟ್ ಆರ್ಡರ್ಸ್ ಬಂದಾಗ ನಾನು ಮಾಡ್ತಾ ಇರ್ತೀನಲ್ವಾ, ಅವಾಗ ನಿಮ್ಗೆ ವಿಡಿಯೋ ಮಾಡ್ಬಿಟ್ಟು ತೋರಿಸ್ತೇನೆ. ನೀವು ಕೂಡ ಮನೆಯಲ್ಲೂ ಮಾಡ್ಕೋಬಹುದು. ಮನೇಲಿ ಮಾಡ್ಕೊಳಕ್ ಟೈಮ್ ಇಲ್ಲ ಅನ್ನೋರು ಆರ್ಡರ್ ಮಾಡ್ಕೋಬಹುದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಹತ್ರದಿಂದ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ ಅಂತ. ನನಗೆ ಸ್ವಲ್ಪ ಪಿಂಪಲ್ ಕಲೆಗಳೆಲ್ಲ ಇತ್ತು ಮುಂಚೆ. ನಾನು ಅದಕ್ಕೆ ಬೇರೆ ಡಾಕ್ಟರ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿದ್ದೆ. ಅದೇನಾಗ್ತಿತ್ತು ಅಂದರೆ ಯೂಸ್ ಮಾಡಿದಾಗ ಮಾತ್ರ ನಂಗೆ ರಿಸಲ್ಟ್ ಕೊಡ್ತಾಯಿತ್ತು. ಆಮೇಲೆ ಸ್ಟಾಪ್ ಮಾಡಿದ್ಮೇಲೆ ನನಗೆ ಮತ್ತೆ ಅದೇ ಥರ ಆಗ್ತಾಯಿತ್ತು. ಬಟ್ ಈ ಕ್ಯಾರೆಟ್ ಆಯಿಲು ನನಗೆ ಒಳ್ಳೆ ರಿಸಲ್ಟೇ ಕೊಡ್ತಾಯಿದೆ ಅಂತ ಹೇಳ್ಬೋದು. ನೀವು ನನ್ನನ್ನು ಪ್ರತಿದಿನ ವೀಡಿಯೋದಲ್ಲಿ ನೋಡ್ತಾ ಇರ್ತೀರಲ್ವ, ಆವಾಗಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನನಗೆ ಗೊತ್ತಾಗೋಕ್ಕಿಂತ ಬೇರೆಯವರಿಗೆ ನನ್ನನ್ನು ನೋಡಿದಾಗ ಆ ಡಿಫ್ರೆನ್ಸು ಗೊತ್ತಾಗುತ್ತೆ. ಹಾಗೆ ನಿಮ್ಗೆ ಏನಾದರೂ ಬೇಕಂದರೆ ಮನೇಲೇ ಮಾಡ್ಕೊಳ್ಳಿ. ಮನೇಲಿ ಮಾಡ್ಕೊಳಕ್ಕಾಗೋದೇ ಇಲ್ಲ ಅನ್ನೋಂಥವ್ರು ನನಗೆ ಆರ್ಡ್ರ್ ಕೊಟ್ಟರೆ ನಾನು ನಿಮಗೆ ಐಟಮ್ಸ್ನ ಕಳಿಸ್ತೀನಿ. ಹಾಗೆ ವಾಟ್ಸಪ್ ಮಾಡಿ, ದಯವಿಟ್ಟು ಯಾರು ಕಾಲ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ವಾಟ್ಸಪ್ಪಲ್ಲಿ ನಾನೆಲ್ಲ ಡೀಟೇಲ್ಸ್ನ ನಿಮಗೆ ಕಳಿಸ್ತೇನೆ. ನಿಮ್ಮದು ಪೇಮೆಂಟ್ ಆದಮೇಲೆ ನಾನಿಲ್ಲಿ ಡಿಸ್ಪ್ಯಾಚ್ ಮಾಡೋಕ್ಕಾಗೋದು. ಬಿಫೋರ್ ಪೇಮೆಂಟು ಯಾರಿಗೂ ಕ್ಯಾಶ್ ಆನ್ ಡೆಲಿವರಿ ಆ ಥರ ಯಾವುದೂ ಇಲ್ಲ, ಎಲ್ಲ ಆನ್ಲೈನ್ ಪೇಮೆಂಟೇ ಇರುತ್ತೆ. ಹಾಗೆ ನೀವು ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ಎಲ್ಲ ಡೀಟೇಲ್ಸೂ ನಿಮಗೆ ಕಳಿಸ್ತೇನೆ. ಕಳಿಸಿದ್ಮೇಲೆ ನಿಮ್ಗೆ ಇಷ್ಟ ಆಗಿ ನಿಮಗೆ ತೊಗೋಬೇಕಂತ ಮನಸ್ಸಿದ್ರೆ ಮಾತ್ರ ನೀವು ತೊಗೊಳ್ಳಿ. ನಂಬಿಕೆಯಿಂದ ಎಲ್ಲ ಬಿಸ್ನೆಸ್ಸು ಮಾಡಬೇಕು. ನಂಬಿಕೆ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ನಿಮ್ಮನ್ನು ನಂಬಬೇಕು, ನೀವು ನಮ್ಮನ್ನು ನಂಬಬೇಕು, ಅದೇ ಥರ ಆಗೋಗ್ಬಿಟ್ಟಿದೆ. ಸೊ ನಾನು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಈ ಬಿಸ್ನೆಸ್ಗೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.